ಒಂದೇ ಒಂದು ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಮಳೆಯ ರೌದ್ರಾವತಾರಕ್ಕೆ ಐಟಿ ಸಿಟಿ ನಲಿಗಿ ಹೋಗಿದೆ. ಕಳೆದ 24 ಗಂಟೆಗಳಲ್ಲಿ 103 ಮಿಲಿಮೀಟರ್ ಮಳೆ. ಒಂದು 20-30 ಮಿಲಿಮೀಟರ್ ಮಳೆ ಆದ್ರೇನೆ ಬೆಂಗಳೂರು ತಡ್ಕೊಳ್ಳಲ್ಲ. ಅಂಥದ್ರಲ್ಲಿ 103 ಮಿಲಿಮೀಟರ್ ಮಳೆಯಾಗಿದೆ ಬರೀ 24 ಗಂಟೆಗಳಲ್ಲಿ. ನಿನ್ನೆ ರಾತ್ರಿ ಇಡೀ ಧಾರಾಕಾರವಾಗಿ ಸುರಿದಿದೆ. ಇವತ್ತು ಕೂಡ ಆಗಾಗ ಒಂದು 30 ನಿಮಿಷ 1 ಗಂಟೆ ಟೈಮ್ ಕಾಲ ಮಳೆ ಸುರಿದಿದೆ. ಇವತ್ತು ಕೂಡ ಸಂಪೂರ್ಣವಾಗಿ ಬೆಂಗಳೂರು ನೀರುಮಯ ಆಗಿಬಿಟ್ಟಿದೆ. ಮನೆ ಒಳಗಡೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ನಿದ್ರೆ ಇಲ್ಲದೆ ಸಿಟಿಯ ಜನ ಪರದಾಡಿದ್ದಾರೆ. ಮನೆಯಿಂದ ನೀರನ್ನು ಹೊರಗಡೆ ಹಾಕೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು ಅನೇಕರಿಗೆ. ಅದರಲ್ಲಿ ದಿನಸಿ ವಸ್ತುಗಳನ್ನು ಉಳಿಸ್ಕೊಳ್ಬೇಕು. ಕುರ್ಚಿ ಇರುತ್ತೆ, ಟಿ ವಿ, ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ಸೋಫಾ, ಈ ರೀತಿ ಚೇರು, ಬುಕ್ಸು ಎಲ್ಲವನ್ನು ಕೂಡ ಉಳಿಸ್ಕೊಳ್ಬೇಕಲ್ಲ, ಅದು ನೆಂದು ಹೋಗ್ಬಿಡುತ್ತಲ್ಲ ಅದು ಅಂಥೇಳಿ, ನೆನೆದು ಹೋಗಬಾರ್ದದು ಅಂಥೇಳಿ ಸೊ ಎಲ್ಲರೂ ಕೂಡ ಹರಸಾಹಸ ಪಟ್ಟಿದ್ದಾರೆ. ಸಾಯಿ ಲೇಔಟ್ನಲ್ಲಿ ನರಕ ಸೃಷ್ಟಿ ಮಾಡಿದ್ದು ವರುಣ. ಬೋಟ್ ಮೂಲಕ ಜನರನ್ನು ಸ್ಥಳಾಂತರ ಮಾಡಬೇಕಾಯಿತು ಅಂದರೆ ತಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೋಟ್ ತಗೊಂಡು ಬಂದು ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕಾಯಿತು ಅಂತ ಹೇಳಿದ್ರೆ ಯಾವ ಪರಿಯಲ್ಲಿ ಮಳೆ ನೀರು ಸಾಯಿ ಲೇಔಟನ್ನು ಆವರಿಸ್ಕೊಂಡಿತ್ತು ಅಂತ ನೀವು ಅಂದಾಜು ಮಾಡ್ಕೊಳ್ಳಿ. ಒಂದು ಕಡೆ ಹುಳಿಮಾವು ಹೊರಮಾವು ರಸ್ತೆಗಳು ಜಲಾವೃತವಾಗಿತ್ತು. ಮಳೆಗೆ ನದಿ ಥರ ಆಗಿತ್ತು JP ನಗರದ ರಸ್ತೆಗಳು. ಇನ್ನೊಂದು ಕಡೆ ವಾರ್ ರೂಮಲ್ಲಿ CM ಸಿದ್ದರಾಮಯ್ಯ ಅವರು ಇವತ್ತು ಕೂತಿದ್ದರು. BBMP ವಾರ್ ರೂಮಲ್ಲಿ ಕುಳಿತುಕೊಂಡೇ ಜನರ ಸಮಸ್ಯೆಗಳನ್ನು ಖುದ್ದು CM ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಇದನ್ನು ಪರಿಹರಿಸಬೇಕು ಅಂಥೇಳಿ ಅಧಿಕಾರಿಗಳಿಗೆ ಆಗಾಗ ಅವರೊಂದು ಮಾರ್ಗದರ್ಶನ ಕೊಡ್ತಾ ಇದ್ದರು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಮಳೆ ಹಾನಿಯನ್ನು CM ವೀಕ್ಷಣೆ ಮಾಡಿದ್ದಾರೆ. ಮಳೆಯಿಂದ ಮೃತಪಟ್ಟಂಥವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಅನೌನ್ಸ್ ಮಾಡಿದರು. ವಾರ್ ರೂಮಲ್ಲಿ CM ಸಿದ್ದರಾಮಯ್ಯ ಇದನ್ನು ಘೋಷಣೆ ಮಾಡಿದ್ದು. ವೈಟ್ ಫೀಲ್ಡ್ನಲ್ಲಿ ಗೋಡೆ ಕುಸಿದು ಮೃತಪಟ್ಟಂಥ ಮಹಿಳೆಗೆ ಪರಿಹಾರ ಕೊಡಲಾಯಿತು. ರಸ್ತೆಗಳಲ್ಲಿ ನೀರು ಬರೋದನ್ನು ತಪ್ಪಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬೆಂಗಳೂರಲ್ಲಿ ತಗ್ಗು ಪ್ರದೇಶಗಳು ಎಲ್ಲೆಲ್ಲಿವೆ ಅಂಥೇಳಿ ಗುರುತು ಮಾಡಿದ್ದೀವಿ. 166 ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶವನ್ನು ನಾವು ಸರಿ ಮಾಡಿದ್ದೀವಿ ಕೂಡ. ಇನ್ನೂ 44 ಸೂಕ್ಷ್ಮ ಪ್ರದೇಶಗಳನ್ನು ನಾವು ಇದುವರೆಗೂ ಸರಿ ಮಾಡಿಲ್ಲ. ಅದು ಸರಿ ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂಥೇಳಿ CM ಮಾತಾಡಿದ್ದಾರೆ. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ರಾಜಕಾಲುವೆಯನ್ನು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ, ಇದೇ ಈ ಸಮಸ್ಯೆಗೆ ಮೂಲ ಕಾರಣ. ರಾಜಕಾಲುವೆಯಲ್ಲಿ ಯಾವ ನೀರು ಹರಿಯಬೇಕಾಗಿತ್ತೋ ಆ ಕಾಲುವೆನೇ ಕಟ್ ಮಾಡಿ ಜನ ಅಲ್ಲಿ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟು, ಇನ್ನೊಂದು ಮತ್ತೊಂದೆಲ್ಲ ಕಟ್ಕೊಂಡಿದ್ದಾರಲ್ಲ, ಹಾಗಾಗಿ ಆ ನೀರು ಜನವಸತಿ ಪ್ರದೇಶಗಳ ಕಡೆಗೆ ನುಗ್ಗುತ್ತಾ ಇದೆ. ಅಥವಾ ಅದನ್ನೇ ಒತ್ತುವರಿ ಮಾಡಿ ಅಲ್ಲೇ ಕಟ್ಕೊಂಡಿದ್ರೆ ಮನೆಗಳನ್ನು, ಆ ರಾಜಕಾಲುವೆಗೆ ಬರೋ ನೀರು ಅಲ್ಲೇ ಮನೆಗಳಿಗೂ ಬರುತ್ತೆ. ಸೊ ಇದರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ತೆರವು ಮಾಡದೇ ಇದ್ದರೆ, ರಾಜಕಾಲುವೆ ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಿರೋ ತೆರವು ಮಾಡದೇ ಇದ್ದರೆ ಅವರವರ ಬಿಲ್ಡಿಂಗ್ಗಳನ್ನು ತೆರವು ಮಾಡಬೇಕಾಗತ್ತೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು DCM DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಗುರುತು ಮಾಡಿದ್ದೀವಿ. ಸುಮಾರು 210 ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಟೆಂಪರರಿ ಆಗಿ ಒಂದು ಇವಾಗ ಹಾಕಿದ್ದೀವಿ. ಅಂಡ್ ಆಮೇಲೆ ಫೈನಲ್ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಕಂಡಿದ್ದು ನಾವು ವಿ ವಿಲ್ ಇಂಪ್ಲಿಮೆಂಟ್ ಇಟ್ ಸರ್. ಮರ್ಸಿಲೆಸ್ ಆಗಿ ನಾವು ರೋಡ್ ಮಾಡೋದು ಅಂತ ಕೂಡ ನಾವು ಮಾಡಿದೀವಿ. ಅಲ್ಲಿ ರೋಡ್ ತಗೊಂಡು ಹೋಗ್ಬೇಕು ಅಂತ. ಸೊ ಅಲ್ಲೆಲ್ಲ ಜಾಗನೂ ನೀವು ಬಿಟ್ಕೊಡ್ಬೇಕು, ಅಲ್ಲಿ ವಾಲ್ಗಳು ಹಾಕೋಬೇಕು. ಅಲ್ಲೇನಾಗಿದೆ 3-4 ಕಡೆ ಮುಚ್ಚಿಬಿಟ್ಟಿದ್ದೀರಾ, ಅದನ್ನ ಮುಚ್ಚಿದ್ದೀರಾ, ಅದನ್ನ ನೀವೆಲ್ಲ ಕಂಪ್ಲೀಟ್ ನೀವೇ ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕು. ಇಲ್ಲ ಅಂದ್ರೆ ದೊಡ್ಡ ಬಿಲ್ಡಿಂಗ್